ಹೇ ಗೈಸ್, ನಾವಿವಾಗ ಬೆಂಗಳೂರು ಅರಮನೆಯಲ್ಲಿದ್ದೀವಿ. ಸೊ ಒಳಗಡೆ ಬನ್ನಿ ನೋಡೋಣ ಏನಾಗ್ತಿದೆ ಅಂತ. ಮನೆಯಲ್ಲಿ ತುಂಬ ಬೋರ್ ಆಗ್ತಾ ಇತ್ತು. ನಾನು ಮತ್ತು ನಮ್ಮ ಕಾಕಿ ಬ್ರೋ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮಸ್ಕಾರ. ರೈಡ್ ಮಾಡಬೇಕಾದ್ರೆ ತುಂಬ ಪೀಸ್ಫುಲ್ ಆಗಿತ್ತು. ಆದರೆ ನಮ್ಮಣ್ಣ ಸೂರ್ಯ ಕಾಟ ಅಂದರೆ ಕಾಟ ಕೊಡ್ತಾಯಿದ್ರು. ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಹಾಗೆ ಹೋಗ್ತಾ ಇದ್ರೆ ಅಣ್ಣ ಸರ್ಪ್ರೈಸ್ ಅಂತ ಬರೋದ. ನಮಗೆ ಸರ್ಪ್ರೈಸ್ ಅಂದರೆ ಒಟ್ಟಾಗಿ ಬರೋಂಗಿಲ್ಲ. ಅದಕ್ಕೆ ನಾವು ಯೂಟರ್ನ್ ಮಾಡ್ಕೊಂಬಂದ್ಬಿಟ್ವಿ. ಜಸ್ಟ್ ಹೀಗೆ ಸಿಗಾಕೊಂಡಿದ್ವಲ್ವಾ, ಮತ್ತೆ ಅದೇ ದಾರಿ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ನಿಂತ್ಕೊಂಡಿದ್ರಲ್ಲ, ಅಲ್ಲೇ ನಾವು ಮಿಸ್ ಹಾಕಿದ್ದು. ಅಣ್ಣವ್ರ ಹತ್ರದಿಂದ ತಪ್ಸ್ಕೊಂಬರೋಕ್ಕೆ ದೊಡ್ಡ ಸಾಧನೆ ಮಾಡ್ದಂಗೆ ಆಯಿತು. ಯಾಕಂದರೆ ನಾನು ಹೆಲ್ಮೆಟ್ ಹಾಕಿರಲಿಲ್ಲ. ಇನ್ನೇನು ಹೆಲ್ಮೆಟ್ ಹಾಕ್ಕೊಂಡು ಅವರಿಂದ ಬೇರೆ ರಸ್ತೆಯಿಂದ ತಪ್ಸ್ಕೊಂಡು ಇನ್ನು ಟೈಮ್ ಆಯ್ತು ಅಂತೇಳಿ ಡೈರೆಕ್ಟಾಗಿ ಪ್ಯಾಲೇಸ್ ರೂಟ್ಗೆ ಹೊಂಟ್ಬಿಟ್ವಿ. ಸೊ ಫೈನಲ್ ಆಗಿ ನಾವು ಅರಮನೆ ಹತ್ರ ರೀಚ್ ಆಗಿಬಿಟ್ವಿ. ಇದೇನು ಕಾಣಿಸ್ತಿದೆಯಲ್ಲ, ಇದೇ ಅರಮನೆಯ ಎಂಟ್ರೆನ್ಸು. ಒಳಗಡೆ ಹೋಗ್ತಿದ್ದಂಗೆ ಒಳ್ಳೆ ವಾತಾವರಣ ಇರುತ್ತೆ. ಸುತ್ತಮುತ್ತಲು ಎಲ್ಲ ಪರಿಸರ, ದೊಡ್ಡ ದೊಡ್ಡ ಮರಗಳು, ರೋಡು, ಕೂತ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಎಲ್ಲ ತುಂಬ ಪೀಸ್ಫುಲ್ ಆಗಿತ್ತು. ನನಗಂತೂ ಒಂದು ಒಳ್ಳೆ ಖುಷಿ ಆಯಿತು. ಸೊ ಫೈನಲಿ ಕೊನೆಯದಾಗಿ ಇಲ್ಲಿ ನಮ್ಮ ಕಣ್ಮುಂದೆ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಬೆಂಗಳೂರಿನ ಅರಮನೆ. ಸೊ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ. ನೋಡೋಕ್ಕೆ ನನಗಂತೂ ಅರಮನೆ ಫೀಲು ಬರ್ತಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಇದೇ ಅರಮನೆ, ಬೆಂಗಳೂರಿನ ಅರಮನೆ. ಸೊ ಇವಾಗ ನಾವು ಅರಮನೆ ಹತ್ರ ಬಂದಿದ್ದೀವಿ. ನಾನು ಮತ್ತೆ ನಮ್ಮ ಫ್ರೆಂಡ್ ಮುಂದೆ ಹೋಗ್ತಾ ಇದ್ದಾರೆ. ಬ್ರೋ ಆಯಿಲಿ. ಸೊ ನೋಡೋಣ ಹೇಗಿದೆ ಅಂತ. ಸೊ ಹೇಗಿದೆ, ಇದೇ ಔಟರ್ ಎಂಟ್ರೆನ್ಸು, ಅರಮನೆಗೆ ಎಂಟ್ರಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಮೇನ್ ಎಂಟ್ರೆನ್ಸು. ಒಳಗಡೆ ಹೋಗೋಣ, ನೋಡೋಣ ಏನೇನು ಅದ್ಭುತಗಳಿದೆ, ಏನೇನು ನಡೀತಿದೆ, ಹೇಗಿರುತ್ತೆ ಅಂದ್ಬಿಟ್ಟು. ಎಂಟ್ರೆನ್ಸಲ್ಲಿ ಅಂಕಲ್ನ ನೋಡ್ತಿದ್ರೆ ಏನೋ ಮಿಸ್ ಹೊಡಿತಾ ಇತ್ತು. ಯಾಕಂದರೆ ಅವರು ಪಂಚ್ ಹಾಕಿದ್ರು. ಇಲ್ಲಿ ಏನಕ್ಕೆ ಪಂಚ್ ಹಾಕಿದ್ರು ಅಂತ ನನಗೆ ಡೌಟ್ ಆಯಿತು. ಸರಿ ಆಯಿತು ಅಂತ ಅವ್ರು ಬಾಳ್ಲಿ ಅಂತ ನಾನು ಎಂಟ್ರ್ ಆದೆ. ಒಳಗಡೆ ಹೋಗ್ತಿದ್ದಂಗೆ ಏನಂತೀರ ಗುರು, ಅರಮನೆ ವೈಬೇ ಸಿಗ್ಬಿಡ್ತು ನನಗೆ. ನೋಡ್ತಿದ್ದಂಗೆ ಪಕ್ಕದಲ್ಲಿ ಲೈಟಿಂಗ್ಸು, ಆ ಗ್ಲಾಸ್ಗಳಿಂದ ಒಂದು ಅದ್ಭುತ ಥರ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ಏನು ಲೈಟ್ಸು ಗುರು, ಯಪ್ಪ, ಪೂರ ಲೈಟಿಂಗ್ಸಲ್ಲೇ ಡೆಕೋರೇಷನ್ ಮಾಡಿಬಿಟ್ಟಿದ್ರು. ನೋಡ್ಬಿಟ್ಟು ಖುಷಿನೇ ಆಯಿತು. ಒಂದು ಸತಿ ಝೂಮಿನ್ ಆಗ್ತೀರಿ ನೋಡಿ, ನಿಮಗೇ ಖುಷಿನೇ ಆಗಿಬಿಡುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದೆ. ನೋಡಿದ್ರೆ ಮದುವೆ ಆಗ್ತಾಯಿದೆ. ಮದುವೆ ಅಂದಮೇಲೆ ಫೀಲ್ಡ್ನ ಸೆಟ್ ಮಾಡಿರ್ತಾರೆ. ಸೊ ಬ್ಯಾಟಿಂಗ್ ಮಾಡೋಣ ನಡಿಬ್ರು ಅಂತೇಳಿ ಹೊರಟ್ವಿ. कौन है ये लोग, कहां से आते हैं? ಎಲ್ಲರೂ ನಮ್ಮನ್ನ ಇದೇ ಥರ ನೋಡ್ತಾ ಇದ್ರು. ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಬ್ರೋ, ನಡಿ ಬ್ರೋ ನಾವು ಊಟ ಮಾಡೋಣ ಅಂತೇಳಿ ಹೊಂಟ್ವಿ. ವಿಷಯ ಏನು ಗೊತ್ತಾ, ನಾವು ಹೆಣ್ಣು ಕಡೆಯವರು, ನೀವು ಗಂಡು ಕಡೆಯವರು. ಇವರು ಗಂಡು ಕಡೆಯವರು ಅಂತ, ನಾವು ಹೆಣ್ಣು ಕಡೆಯವರು. ನಮ್ಮ ಬಂಧುಗಳದೇ ಮದುವೆ ಅನ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಂಡ್ವಿ. ಶಿಸ್ತಾಗಿ ತಟ್ಟೆ ಮೇಲೆ ಬಾಳೆ ಎಳೆ ಹಾಕೊಂಡು ನನಗಿಷ್ಟ ಆಗಿದ್ದು ತಟ್ಟೆಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆದ್ವಿ. ಊಟಗಳಂತೂ ಫ್ಲೇವರ್ಫುಲ್ಲಾಗಿ ಸಕ್ಕತ್ತಾಗಿತ್ತು. ಫಿನಿಶಿಂಗ್ ಟಚ್ಗೆ ಒಂದು ಫ್ರೂಟ್ ಸಲಾಡ್ ತಿನ್ಕೊಂಡು ನಮ್ಮ ಬ್ಯಾಟಿಂಗ್ನ ಮುಗಿಸ್ತೀವಿ. ಇದೆಲ್ಲ ಆದಮೇಲೆ ಹೊರಗಡೆ ಬಂದು ನಮ್ಮ ಅರಮನೆನ ಶೂಟ್ ಮಾಡ್ಕೊಂಡು ಮನೆಗೆ ಹೊಂಟೋದ್ವಿ.